ಶ್ಲೋಕ 14. ರೂಢಾ ವಿದ್ಯಾ ಜಗನ್ಮಾಯಾ ದೇಹೇಸ್ಮಿನ್ ದ್ವಾಂತರೂಪಿಣಿ ತದ್ವಾರಕಃ ಪ್ರಕಾಶಶ್ಚ ಗುರು ಶಬ್ದೇನ ಕಥ್ಯತೆ. ರೂಢ ಅವಿದ್ಯ ಒಂದು ಮಾಯೆ ಅನ್ನೋದೊಂದು ಶಕ್ತಿ, ಮಾಯಾಶಕ್ತಿ. ಆ ಮಾಯಾಶಕ್ತಿ ನಮ್ಮ ಜೀವಿಗಳಲ್ಲಿ ಅವಿದ್ಯೆಗೆ ಕಾರಣ ಆಗ್ತದೆ, ಅದರ ಅಜ್ಞಾನಕ್ಕೆ ಕಾರಣ ಆಗ್ತದೆ. ಮಾಯಾಶಕ್ತಿಯಿಂದ ಏನಾಗುತ್ತೆ? ಜೀವಿಗಳಲ್ಲಿ ಅಜ್ಞಾನ ಮೂಡಿ ಬರ್ತದೆ. ಈ ಅಜ್ಞಾನಕ್ಕೆ ಕತ್ತಲು ಅಂತ ಹೇಳುದು. ಅಜ್ಞಾನವೇ ಕತ್ತಲು. ಇಲ್ಲಿ ಏನಾಗುತ್ತೆ? ಪ್ರಪಂಚ ಮತ್ತು ನಾನು ಯಾರು ಇದನ್ನು ತಿಳ್ಕೊಳ್ಳಕ್ಕೆ ಅಡೆ ಆಗ್ತದೆ. ಇದೇ ಭ್ರಮೆ, ಇದಕ್ಕೆ ಸಂಸಾರ ಅಂತ ಹೇಳ್ತೀವಿ. ಭ್ರಮೆ ಉಂಟು ಮಾಡ್ತದೆ, ಎಲ್ಲಾ ಜೀವಿಗಳಿಗೆ ಭ್ರಮೆ ಉಂಟು ಮಾಡ್ತದೆ. ಈ ಕತ್ತಲೆ ನಿವಾರಣೆ ಮಾಡೋಕೆ ಬೆಳಕು ಬೇಕಲ್ಲ. ಬೆಳಕಿಲ್ದ್ರೆ ಕತ್ತಲೆಯಲ್ಲಿ ಹೋಗುತ್ತದೆ. ಆ ಬೆಳಕಿಗೆ ಗುರು ಅಂತ ಹೇಳ್ತಾರೆ. ಕತ್ತಲೆ ನಿವಾರಣೆ ಮಾಡೋ ಬೆಳಕಿಗೆ ಗುರು ಅಂತ ಹೇಳ್ತಾರೆ. ಗುರು ಶಬ್ದ ಏನು ಕಥಿತ ನೋಡಿ. ಮಾಯಾಶಕ್ತಿ ಅಂತಿದೆ. ಮಾಯಾಶಕ್ತಿ ಯಾಮ ಇತಿ ಮಾಯಾ ಅಂತ. ಯಾವ್ದು ಇಲ್ಲವೋ ಅದು ಇದ್ದಾಗ ಕಾಣ್ತದೆ. ಹಾವು ಇಲ್ಲ ಆದ್ರೆ ಹಗ್ಗ ಹಾವಾಗಿ ಕಾಣ್ತದೆ. ನೀರಿಲ್ಲ ಆದ್ರೆ ನೀರಿದ್ದಾಗ ಕಾಣ್ತದೆ ಮರುಭೂಮಿಯಲ್ಲಿ, ಮರೀಚಿಕೆಯಲ್ಲಿ. ಯಾವ್ದು ಇಲ್ಲವೋ ಇದ್ದಾಗ ಕಾಣ್ತದೆ. ಆಕಾಶ ನೀಲಿ ಬಣ್ಣ ಇಲ್ಲ, ನೀಲಿ ಬಣ್ಣ ಇದ್ದಾಗ ಕಾಣ್ತದೆ. ಅದು ಮಾಯೆ. ಅದಕ್ಕೆ ಮಾಯೆ ಅಂತ ಹೇಳುದು. ಏನಿಲ್ಲವೋ ಅದು ಇದ್ದಾಗ ಕಾಣ್ತದೆ, ಇಲ್ಯೂಷನ್. ಅದು ನಮ್ಮಲ್ಲಿ ಏನ್ ಮಾಡ್ತದೆ? ಜೀವಿಗಳಲ್ಲಿ ಅವಿದ್ಯೆಯನ್ನು ಮಾಡ್ತದೆ. ಅವಿದ್ಯೆಯನ್ನು ಉಂಟು ಬಂದು ಮಾಡ್ತದೆ. ಅವಿದ್ಯೆ ಅಂದ್ರೆ ನನಗೆ, ಅವಿದ್ಯೆ ಅಂದ್ರೆ ನಾನು ಯಾರಂತ ನನಗೆ ಗೊತ್ತಿಲ್ಲ, ಜಗತ್ತಂದ್ರೆ ಏನಂತ ಗೊತ್ತಿಲ್ಲ, ಎರಡೂ ಗೊತ್ತಿಲ್ಲ. ನಾನು ಯಾರಂತ ಗೊತ್ತಿಲ್ಲ, ಪ್ರಪಂಚ ಅಂದ್ರೆ ಏನಂತ ಗೊತ್ತಿಲ್ಲ. ಎರಡರ ಬಗ್ಗೆ ಅಜ್ಞಾನ ಉಂಟು ಮಾಡ್ತದೆ. ಅಜ್ಞಾನಕ್ಕೆ ಕತ್ತಲೆ ಅಂತ ಹೇಳುದು. ಕತ್ತಲೆ ಅಜ್ಞಾನ, ಡಾರ್ಕ್ನೆಸ್. ನಾನು ಯಾರು ಅಂತ ಗೊತ್ತಿಲ್ಲ. ಯಾಕೆ? ದೇಹ ನಾನು ಅನ್ನೋ ಭ್ರಮೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ. ದೇಹ ನಾನು ಆದಾಗ ನಾನು ದೇಹಕ್ಕೆ ಪರಿಮಿತ ಆಗ್ಬಿಡ್ತೇನೆ. ಮನಸ್ಸು ನಾನು ಆದಾಗ ಮನಸ್ಸಿನ ಮೇಲೆ ಕೆಳಗೆ ಹೋಗ್ತಲ್ಲ, ಅವಾಗ ನಾನು ದುಃಖ ಮೇಲೆ ಕೆಳಗೆ ಹೋಗ್ತೇನೆ. ಬುದ್ಧಿ ನಾನು ಆದಾಗ ಜ್ಞಾನ ಬಂಧನ ಸಿಕ್ಕಾಕೊಳ್ತೇನೆ. ದೇಹ ನಾನು ಆದಾಗ ದೇಶ ಬಂಧನ ಸಿಕ್ಕಾಕೊಳ್ತೇನೆ. ದೇಶ ಅಂದ್ರೆ ನಾನು ಪರಿಮಿತ ಆಗ್ಬಿಡ್ತೇನೆ. ಮನಸ್ಸು ನಾನಾದಾಗ ಕಾಲ ಬಂಧನ ಸಿಕ್ಕಿಬಿಡ್ತೇನೆ. ಯಾಕಂದ್ರೆ ಮನಸ್ಸು ಅಂದ್ರೆ ಕಾಲ, ಟೈಮ್. ಮೂರನೇದು ಬುದ್ಧಿ ನಾನು ಅಂತ ತಿಳ್ಕೊಂಡಾಗ ಜ್ಞಾನ ಬಂಧನ ಸಿಕ್ಕಾಕ್ಬಿಡ್ತೇನೆ. ನನಗೆ ಜ್ಞಾನ ಅಲ್ಪ ಜ್ಞಾನ ಅಂತ ಬಂದ್ಬಿಡುತ್ತೆ. ಈ ಮೂರು ಬಂಧನ ಸಿಕ್ಕಾಕೊಂಡು ಆ ಜೀವಿ ಒದ್ದಾಡ್ತಾನೆ, ಕಷ್ಟಪಡ್ತಾನೆ. ಇದೊಂದು ಬಂಧನ. ಈ ಬಂಧನಕ್ಕೆ ಕಾರಣ ಯಾರು? ಅವಿದ್ಯೆ. ಅವಿದ್ಯೆಗೆ ಕಾರಣ ಯಾರು? ಮಾಯೆ. ಮಾಯೆ ಅವಿದ್ಯೆಯಾಗಿ ಮೂಡಿ ಬರ್ತದೆ. ಆ ಅವಿದ್ಯೆಯಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲದೆ ಜೀವಿ ಒದ್ದಾಡ್ತಾನೆ. ಪ್ರಪಂಚ ಅಂದ್ರೆ ಏನಂತ ಗೊತ್ತಿಲ್ಲ. ಪ್ರಪಂಚವೇ ಬ್ರಹ್ಮನೇ. ಎದುರು ನಾವು ಏನ್ ನೋಡ್ತೇವೆ ಅದು ಬ್ರಹ್ಮನೇ. ಅದು ಬ್ರಹ್ಮನ್ ಅಂತ ಗೊತ್ತಿಲ್ಲ. ನಾನು ಬ್ರಹ್ಮನ್ ಅಂತ ಗೊತ್ತಿಲ್ಲ. ಈ ಅಜ್ಞಾನದಲ್ಲಿ ಜೀವಿ ಒದ್ದಾಡ್ತಾನೆ. ಇದಕ್ಕೆ ಸರಿಯಾದ ಜ್ಞಾನ ಬರಬೇಕು. ಏನ್ ಬರಬೇಕು? ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಶಿವಸ್ವರೂಪಿ ನಾನಂತೂ ಗೊತ್ತಾಗಬೇಕು. ಪ್ರಪಂಚ ಅಂದ್ರೆ ಏನ್ ಕಾಣ್ತದೆ? ಸರ್ವಂ ಖಲ್ ಬ್ರಹ್ಮ, ಸರ್ವಂ ಜಗ, ಸರ್ವಂ ಸರ್ವಂ ಖಲಿದಂ ಬ್ರಹ್ಮ. ಇದೆಲ್ಲೋ ಬ್ರಹ್ಮ ಅಂತ ಗೊತ್ತಾಗಬೇಕು. ಗೊತ್ತಾಗಬೇಕು, ಅಜ್ಞಾನ ಹೋಗ್ಬೇಕು. ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನ ಬರಬೇಕು. ಅಜ್ಞಾನ ಅಂದ್ರೆ ಕತ್ತಲೆ, ಜ್ಞಾನವೇ ಬೆಳಕು. ಆ ಬೆಳಕು ಬರಬೇಕಾದ್ರೆ ಗುರು ಬೇಕು. ಗುರು ಶಬ್ದದ ಅರ್ಥ ಗೊತ್ತಿರ್ಬೇಕು ನಮ್ಗೆ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಕತ್ತಲೆಯನ್ನು ನಿವಾರಣೆ ಮಾಡುವಂತ ಬೆಳಕು ಬೇಕು. ಆ ಕತ್ತಲೆಯನ್ನು ನಿವಾರಣೆ ಮಾಡುವಂತ ಶಕ್ತಿ ಇರೋ ಗುರುಗಳು ಬೇಕು. ಅಜ್ಞಾನವನ್ನು ತೆಗೆಯುವಂತ ಗುರುಗಳು ಬೇಕು. ಜ್ಞಾನ ಸ್ವರೂಪಿ ಗುರುಗಳು ಬೇಕು. ಅವರು ಜ್ಞಾನಿಗಳಾಗಿರ್ಬೇಕು. ಅವರಿಗೆ ಬೇರೆಯವರಿಗೆ ಜ್ಞಾನವನ್ನು ಕೊಡೋ ಶಕ್ತಿ ಇರಬೇಕು. ಅಂತ ಗುರುಗಳು ಬೇಕು. ಆ ಗುರುಗಳಿಂದಾಗ ಅಜ್ಞಾನ ನಿವಾರಣೆ ಆಗ್ತದೆ. ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತದೆ. ಅದಕ್ಕೆ ಗುರು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ಅನ್ನೋದನ್ನ ಶಿವ ಹೇಳ್ತಾರೆ. ಗುರು ಶಬ್ದ, ಗುರು ಶಬ್ದ ನಾಟ್ ಇನಫ್. ಗುರು ಇಂಡಿಕೇಟ್ ಬೈ ಗುರು ಶಬ್ದ. ಗುರು ರಿಯಲ್ ಗುರು. ನೆಕ್ಸ್ಟ್ ಶ್ಲೋಕ. ವಾಟ್ ಇಸ್ ಶ್ಲೋಕ ನಂಬರ್
ಶ್ಲೋಕ 16.